ಹೆಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಅಂದರೆ ತುಂಬ ಭಯ ಇರುತ್ತೆ. ಸೊ ಅವ್ರಿಗೋಸ್ಕರ ಅಂತಲೇ ನಾನೊಂದು ಕೆಲವೊಂದು ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ಸೊ ವಿಡಿಯೋನ ಫುಲ್ ನೋಡಿ ತಿಳ್ಕೊಳ್ಳಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲ್ ಇವಾಗ ತಾನೇ ವಿಸಿಟ್ ಮಾಡಿದ್ದೀರಾ, ಈ ವಿಡಿಯೋನ ಇವಾಗ ತಾನೇ ನೋಡ್ತಿದ್ದೀರಾ, ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಶುರು ಮಾಡ್ತೀನಿ, ಬನ್ನಿ. ಸೊ ಗೈಸ್, ನಾನು ಎಕ್ಸಾಮ್ಗೆ ಒಂದು 10 ಟಿಪ್ಸ್ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ 10th ಸ್ಟೂಡೆಂಟ್ಸ್ ಆಗಲಿ, PU ಸ್ಟೂಡೆಂಟ್ ಆಗಲಿ ಆ್ಯಂಡ್ ಡಿಗ್ರಿ ಸ್ಟೂಡೆಂಟ್ಸ್ಗಾಗಲಿ ಎಲ್ಲರಿಗೂ ಇದು ಯೂಸ್ಫುಲ್ ಆಗುತ್ತೆ. ಸೊ ಫಸ್ಟ್ ಒನ್ ಬಂದು ರೆಗ್ಯುಲರ್. ಸೊ ಕ್ಲಾಸ್ಗೆ ನೀವು ಯಾವತ್ತೂ ರೆಗ್ಯುಲರ್ ಆಗಿರಬೇಕು, ಓಕೆನಾ? ಯಾಕಪ್ಪ ರೆಗ್ಯುಲರ್ ಅಂತ ಹೇಳ್ತಿದ್ದೀನಿ ಅಂದರೆ, ಬಿಕಾಸ್ ನೀವು ಕ್ಲಾಸ್ಗೆ ರೆಗ್ಯುಲರಾಗಿ ಹೋಗೋದ್ರಿಂದ ಸೊ ಟೀಚರ್ಸ್ ಒಂದೊಂದು ಸಬ್ಜೆಕ್ಟು ಒಂದೊಂದು ಪೀರಿಯಡ್ ಇರುತ್ತೆ, ಸೊ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಾವು ರೆಗ್ಯುಲರಾಗಿ ಹೋದ್ರೇ ನಮಗೆ ಗೊತ್ತಾಗೋದು ಯಾವ ಸಬ್ಜೆಕ್ಟಲ್ಲಿ ಏನೇನು ಇನ್ಫಾರ್ಮೇಷನ್ನು, ಯಾವ ಥರ ಪಾಠಗಳು ಮಾಡ್ತಿದ್ದಾರೆ ಅಂತ. ಸೊ ಯಾವಾಗಲೂ ರೆಗ್ಯುಲರ್ನೆಸ್ ಇರಬೇಕು, ಓಕೆನಾ? ಸೊ ನೆಕ್ಸ್ಟ್ ಒನ್, ಲಿಸನ್. ಸೊ ನಾವು ಲಿಸನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಸ್ಟೂಡೆಂಟ್ಸ್. ಸೊ ನಾವು ಕ್ಲಾಸ್ಗೆ ಹೋಗ್ತೀವಿ ಅಂದರೆ ಸ್ಟೂಡೆಂಟ್ಸ್, ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದೀರಾ, ಕ್ಲಾಸ್ಗೆ ಹೋಗುವಾಗ ಟೀಚರ್ಸು ಏನೇ ಪಾಠ ಆಗಲಿ ಹೇಳ್ಕೊಡ್ಲಿ, ಕ್ಲಿಯರಾಗಿ ಲಿಸ್ನಿಂಗ್ ಅನ್ನೋದು ಮಾಡಬೇಕು, ಓಕೆನಾ? ಅವರು ಪಾಠಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಶೇರ್ ಮಾಡ್ತಾರೆ. ಈವನ್ ಜನರಲ್ ಆಗಿ ತುಂಬ ನಿಮಗೆ ಲೈಫ್ ಯೂಸ್ ಆಗುವಂತಹ ಇನ್ಫಾರ್ಮೇಷನ್ನು ಹೇಳ್ಕೊಡ್ತಾರೆ. ಸೊ ರೆಗ್ಯುಲರ್ ಅಂತ ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ, ನೀವು ಎಕ್ಸಾಮ್ ಟೈಮಲ್ಲಿ ನೀವೇನು ಪ್ರಿಪೇರ್ ಆಗಿರಲ್ಲ, ಅಟ್ಲೀಸ್ಟ್ ನೀವು ರೆಗ್ಯುಲರಾಗಿ ಹೋಗೋದ್ರಿಂದ ಟೀಚರ್ಸು ಪಾಠಗಳು ಮಾಡಿರ್ತಾರೆ, ಎಲ್ಲ ಸಬ್ಜೆಕ್ಟ್ಸು ನಿಮಗೆ ಮೈಂಡಲ್ಲಿ ಇರುತ್ತೆ ಅದು. ಸೊ ಅಟ್ಲೀಸ್ಟ್ ಎಕ್ಸಾಮ್ಗೆ ಹೋದಾಗ ಏನೋ ಒಂದು ಅಟ್ಲೀಸ್ಟ್ ನಾವು ರೆಗ್ಯುಲರಾಗಿ ಹೋಗೋದ್ರಿಂದ ಏನೋ ಒಂದು ನಾವು ಕಲ್ತಿರ್ತೀವಿ, ಅದನ್ನು ಪ್ರೊಡ್ಯೂಸ್ ಮಾಡ್ಬೋದು ಎಕ್ಸಾಮಲ್ಲಿ, ಓಕೆನಾ? ನೆಕ್ಸ್ಟ್ ಒನ್, ಲಿಸನ್. ಸೊ ಲಿಸನ್ ಈಸ್ ವೆರಿ ಇಂಪಾರ್ಟೆಂಟ್, ಓಕೆ? ನಾವು ಕ್ಲಾಸ್ಗೆ ಹೋದಾಗ ಟೀಚರ್ಸ್ ಏನು ಹೇಳ್ಕೊಡ್ತಾರೋ ಲಿಸನ್ ಈಸ್ ವೆರಿ ಇಂಪಾರ್ಟೆಂಟ್, ಓಕೆನಾ? ನಾವು ಏನು ಕೇಳಿಸ್ಕೊತೀವಿ ಅನ್ನೋದು ಇಂಪಾರ್ಟೆಂಟು, ಅದೇ ಎಕ್ಸಾಮ್ಗೆ ಯೂಸ್ ಆಗೋದು. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ನೋಟ್ ಅಂದರೆ ಟೀಚರ್ಸ್ ಏನೇನು ಪ್ರತಿಯೊಂದು ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಶೇರಿಂಗ್ ಅಂದರೆ ಪಾಠಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ, ಅದನ್ನು ಮೇಕ್ ಎ ನೋಟ್. ಹೆಂಗೆ ಅಂದರೆ ಒಂದು ಬುಕ್ ತಗೊಂಡು ಎಲ್ಲನೂ ಅವ್ರೇನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತಾ ಹೋಗ್ತಾರೋ ನೋಟ್ ಮಾಡ್ಕೊತಾ ಹೋಗ್ಬೇಕು, ಓಕೆನಾ? ಫೋರ್ತ್ ಒನ್, ಟಾಕ್. ಅಂದರೆ ನೀವು ಏನೇನು ಲಿಸನ್ ಮಾಡ್ತೀರೋ ರೆಗ್ಯುಲರಾಗಿ ಹೋಗೋದ್ರಿಂದ, ಪಾಠಗಳು ಎಕ್ಸ್ಪ್ಲೇನ್ ಮಾಡ್ತಾರೆ, ನೀವು ಲಿಸನ್ ಮಾಡಬೇಕು. ಆಮೇಲೆ ಮೇಕ್ ಎ ನೋಟ್, ನೀವು ಏನೇನು ಇಂಪಾರ್ಟೆಂಟ್ ಇದೆಯೋ ಅದು ನೋಟ್ ಮಾಡ್ಕೊತೀರಾ. ಆಮೇಲೆ ಟಾಕ್, ಫೋರ್ತ್ ಪಾಯಿಂಟ್, ಟಾಕ್. ಅಂದರೆ ನಿಮಗೆ ಏನೇನು ಡೌಟ್ಸ್ ಬರುತ್ತೋ ಹಾಗೆ ನೀವು ಕ್ಲಿಯರ್ ಮಾಡ್ಕೊಳ್ಳೋದು ಡೌಟ್, ಓಕೆನಾ? ಆಮೇಲೆ ನೀವು ಕ್ಲಿಯರ್ ಮಾಡ್ಕೊಂಡ್ಮೇಲೆ ನೋಟ್ಸನ್ನು ಲಾಸ್ಟಲ್ಲಿ ಟೀಚರ್ಸು ಪ್ರೊವೈಡ್ ಮಾಡ್ತಾರೆ ಅಲ್ವಾ? ಸೊ ನೀವು ಮನೆಗೆ ಬಂದಮೇಲೆ ಅದನ್ನು ಇವತ್ತಿನ ದಿನ ಒಂದೊಂದು ದಿನಕ್ಕೆ ಏನೇನು ಕೊಟ್ಟಿರ್ತಾರೋ ಅದು ಆವತ್ತಿಗಾವತ್ತು ಫಿನಿಷ್ ಮಾಡಿಬಿಡಿ. ಅದು ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೆ, ಓಕೆನಾ? ಅವತ್ತು ಏನೇನು ಪಾಠಗಳು ಮಾಡಿದ್ದಾರೋ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟು ಫಿನಿಷ್ ಮಾಡಿಬಿಡಿ. ಇದು ಎಕ್ಸಾಮ್ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಗೇನಾದರೂ ಡೌಟ್ ಬಂದ್ರೂ ನೆಕ್ಸ್ಟ್ ಡೇ ಹೋಗಿ ಟೀಚರ್ನ ಕೇಳ್ಬೋದು ಅಲ್ವಾ? ಸಿಕ್ಸ್ತ್ ಒನ್, ಸ್ಟಡಿ ಪ್ಲ್ಯಾನ್. ಅಂದರೆ ನಾವು ಒಂದು ಟೈಮ್ ಟೇಬಲ್ ಹಾಕ್ಕೊಂಡ್ರೆ ಅದಂತೂ ಫಾಲೋ ಆಗೋದಿಲ್ಲ. ಸೊ ಆವತ್ತಿಗೆ ಏನೇನು ಪಾಠಗಳು ಮಾಡಿರ್ತಾರೋ ಟೀಚರು, ಸೊ ನೀವು ಫಿನಿಷ್ ಮಾಡಿಬಿಡಿ. ಆ್ಯಂಡ್ ನಿಮ್ಮ ಮೈಂಡಲ್ಲಿ ನೀವು ಇಟ್ಕೋಬೇಕು, ಇವತ್ತಿದು ಮಾಡಿದ್ದಾರೆ ಫಿನಿಷ್ ಮಾಡ್ಕೋಬೇಕು ಅಂತ ನಿಮ್ಮ ಟೈಮ್ ಟೇಬಲ್ನ ನೀವೇ ಸೆಟ್ ಮಾಡ್ಕೋಬೇಕು, ಸ್ಟಡಿ ಪ್ಲ್ಯಾನ್ನ. ಸೊ ಸುಮ್ಮನೆ ಏನೋ ನಾನು ಓದಬೇಕು ಅಂತ ಮನೆಯವ್ರಿಗೆ ತೋರ್ಸೋಕ್ಕೆ ಆ್ಯಂಡ್ ಟೀಚರ್ಸ್ಗೆ ತೋರ್ಸೋಕ್ಕೆ ನಾನು ಸ್ಟಡಿ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ಕೊಳ್ಳೋದು ಅಲ್ಲ, ಓಕೆನಾ? ಸೆವೆಂತ್ ಒನ್, ರೀಡಿಂಗ್. ನೀವು ಹೇಗೆ ರೀಡ್ ಮಾಡೋದು?
ಯಾವ ಥರ ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೆ ಅಂದರೆ ರೀಡಿಂಗ್ ಈಸ್ ಸೋ ಮೆನಿ ಡಿಫ್ರೆಂಟ್ ವೇಸ್. ಸೊ ನೀವು ಸುಮ್ಮನೆ ಬ್ಯಾಟ್ ಮಾಡ್ಕೊಂಡು ಹೋದರೆ ಎಕ್ಸಾಮ್ ಬರುತ್ತಲ್ಲ ಆ ಟೈಮಲ್ಲಿ ನೀವು ಡೆಫಿನೆಟಾಗಿ ಮರ್ತೋಗ್ತೀರಾ. ಸೊ ಯಾವ ಥರ ರೀಡ್ ಮಾಡ್ತೀರಾ ಅಂದರೆ ಫಸ್ಟ್ ಏನು ಓದ್ತಿರೋ ಒಂದು ಸಬ್ಜೆಕ್ಟ್ದು ಅದು ಕ್ಲಿಯರಾಗಿ ಓದಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ 8th ಒನ್, ಟೆಸ್ಟ್ ಯುವರ್ ಸೆಲ್ಫ್. ಅಂದರೆ ಯಾವ ಥರ ಟೆಸ್ಟ್ ಮಾಡ್ತೀರಾ ಅಂದರೆ ಇವಾಗ ಎಕ್ಸಾಮ್ ಇದೆ, ಸೊ 1 ವೀಕ್ 1 ಮಂತಿಂದ ಓದ್ತಾ ಇರ್ತೀರಾ. ನೀವೇನೇನು ಓದ್ತಿರೋ ಅದು ರಿಲ್ಯಾಕ್ಸ್ ಮಾಡ್ಕೊಳ್ಳೇಬೇಕು ಅಲ್ವಾ. ಅಂದರೆ ಏನೇನು ಓದ್ತೀರಾ ಅಂತ ನೆನಪಿಸ್ಕೊಳ್ಳೇಬೇಕಾಗತ್ತೆ. ಸೊ ನೀವು ಏನೇನು ಕ್ವಶನ್ಸ್ ಇಂಪಾರ್ಟೆಂಟ್ ಇದೆ, ಪ್ರಿವಿಯಸ್ ಕ್ವಶನ್ಸ್ ಪೇಪರ್ ಆಗಲಿ, ಅವೆಲ್ಲವನ್ನು ಓದಿ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಇದು ಇಂಪಾರ್ಟೆಂಟ್ ಅಂತ. ಸೊ ಅವೆಲ್ಲವನ್ನು ನೀವು ಒಂಥರ ಓದ್ಬಿಟ್ಟು ಚೆನ್ನಾಗಿ ಸೊ ರೀಕಾಲ್ ಮಾಡಬೇಕು ಅದನ್ನು. ಓಕೆ, ಟೆಸ್ಟ್ ಯುವರ್ ಸೆಲ್ಫ್. ನೀವು ಯಾವ ಲೆವೆಲ್ಗೆ ಯಾವ ರೇಂಜ್ಗೆ ಓದಿದ್ದೀರಾ ಅಂತ ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊಳ್ಳಿ. ಆವಾಗ ಏನಾದರೂ ರಾಂಗ್ ಆನ್ಸರ್ಸು ನಿಮ್ಗೆ ನೀವೇ ನೆನಪು ಬಂದರೆ ಆವಾಗ ಬುಕ್ ಓಪನ್ ಮಾಡಿ ನೋಡ್ಬೋದು. ಆವಾಗ ಮೈಂಡಲ್ಲಿ ಹಂಗೆ ಉಳಿದ್ಬಿಡುತ್ತೆ. ಸೊ ಇದನ್ನು ಫಾಲೋ ಆಗಿ, ಓಕೆನಾ? ಈ ಥರ ಟೆಸ್ಟ್ ಮಾಡೋದು. 9th ಒನ್, ಫ್ರೆಂಡ್ಸ್ ಆರ್ ಕ್ಲಾಸ್ಮೇಟ್ಸ್. ಸೊ ನಾವು ಏನಾದರೂ ಕ್ಲಾಸ್ಗೆ ತಪ್ಪಿಸ್ಕೊಂಡ್ವಿ ಅಂದರೆ ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಅವ್ರ ಹತ್ರದಿಂದ ನೋಟ್ಸ್ ಕಲೆಕ್ಟ್ ಮಾಡೋದು. ನಿಮ್ಗೇನೋ ಡೌಟ್ ಇದ್ದರೆ ನಿಮ್ಮ ಕ್ಲಾಸ್ಮೇಟ್ಸ್ ಹತ್ರ ಕೇಳೋದು ಡೌಟ್ಸು. ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋದು. ಸೊ ಇದು ಕೂಡ ಗುಡ್ ವೇ ಆಫ್ ಲರ್ನಿಂಗ್. ಲಾಸ್ಟ್ ಒನ್, ಕಾನ್ಫಿಡೆಂಟ್. ಅಂದರೆ ನೀವು ಎಲ್ಲ ಈ 9 ಪಾಯಿಂಟ್ಸ್ ಇದೆ ಅಲ್ಲ, ಇವೆಲ್ಲ ಫಾಲೋ ಆದರೆ ನಿಮ್ಗೆ ತನ್ನಂಗೆ ತಾನೇ ಕಾನ್ಫಿಡೆಂಟ್ ಬರುತ್ತೆ. ಅರ್ಥ ಆಯ್ತಾ? ಸೊ ರೆಗ್ಯುಲರಾಗಿ ಹೋಗಿ ಲಿಸನ್ ಮಾಡಿ ಆ್ಯಂಡ್ ಕ್ವಶನ್ ಕೇಳಿ, ನಿಮ್ಮ ಫ್ರೆಂಡ್ಸ್ ಹತ್ರ ಡೌಟ್ಸ್ ಕೇಳಿ, ಟೀಚರ್ಸ್ ಹತ್ರ ಕೇಳಿ, ಆ್ಯಂಡ್ ನೋಟ್ಸ್ ಓದಿ, ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನಿದೆಯೋ ಅದು ಓದ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಯಾವುದ್ಯಾವುದು ಅನಿಸುತ್ತೆ ಇದು ಇಂಪಾರ್ಟೆಂಟ್ ಅಂತ ಅದನ್ನು ಮೈಂಡಲ್ಲಿ ಇಟ್ಕೋಬೇಕು. ಪ್ರೀವಿಯಸ್ ಕ್ವಶನ್ಸ್ನೂ ರೆಫರ್ ಮಾಡಬೇಕು. ಸೊ ಈ ಥರ ಎಲ್ಲ ಫಾಲೋ ಆದರೆ ಸೊ ನಿಮಗೆ ಎಕ್ಸಾಮ್ ಟೈಮಲ್ಲಿ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಕಾನ್ಫಿಡೆಂಟ್ ಅನ್ನೋದು ಬರುತ್ತೆ. ಎಸ್, ನಾನು ಓದಿದ್ದೀನಿ, ಸೊ ನಾನು ಸ್ಟ್ರಾಂಗಾಗಿ ಹ್ಯಾಪಿಯಾಗಿ ನಾನು ಬರಿತೀನಿ ಅಂತ. ಆವಾಗ ಭಯ ಪಡೋ ನೆಸೆಸಿಟಿನೇ ಇರಲ್ಲ. ಸೊ ಇವೆಲ್ಲವನ್ನು ನೀವು ಈ 10 ಟಿಪ್ಸ್ ಫಾಲೋ ಆಗಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.